ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸ್ಕಾಲರ್ಶಿಪ್ಸ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ PGCET 2025 ಯಾರೆಲ್ಲ ಬರೆದಿದ್ದರೋ ಅಂಥ ವಿದ್ಯಾರ್ಥಿಗಳು, ಹಾಗೆ ಕೌನ್ಸ್ಲಿಂಗ್ ಮುಖಾಂತರ ಯಾರೆಲ್ಲ ವಿದ್ಯಾರ್ಥಿಗಳು MBA MCA MTechಗೆ ಅಡ್ಮಿಷನ್ ಆಗಿದ್ರು ಈಗಾಗಲೇ ಫಸ್ಟ್ ರೌಂಡಲ್ಲಿ, ಹಾಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗೋಸ್ಕರ ವೆಯ್ಟಿಂಗಲ್ಲಿದ್ದರು ಅಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಇನ್ನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಯಾರೆಲ್ಲ ಜಾಯ್ನ್ ಆಗಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಯಾವ ಸ್ಕಾಲರ್ಶಿಪ್ಸು ನಿಮಗೆ ಸಿಗುತ್ತೆ, ಹಾಗೆ ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಹಾಗೆ ಎಷ್ಟು ಅಮೌಂಟು ಸ್ಕಾಲರ್ಶಿಪ್ ಆದರೆ ಬರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ಎಲ್ಲಾದರೂ ನಾವು ತಿಳ್ಕೊಳ್ಳೋಣ. ಕಂಪ್ಲೀಟು ಒಂದು PGCET 2025 ವಿದ್ಯಾರ್ಥಿಗಳಿಗೆ ಬೇಸ್ ಮಾಡಿಕೊಂಡು ಹೇಳ್ತಿರೋದು. ಎಷ್ಟು ಸ್ಕಾಲರ್ಶಿಪ್ ಆದರೆ ನೀವು ಪಡ್ಕೋಬೋದು, ಎಷ್ಟು ಸ್ಕಾಲರ್ಶಿಪ್ಸ್ಗೆ ಎಲಿಜಿಬಲ್ ಇರ್ತೀರಾ ಬೋತ್ ಒಂದು MBA MCA MTech ವಿದ್ಯಾರ್ಥಿಗಳು ಅಂತ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವೀಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ವಿಡಿಯೋನಾದರೆ ನೋಡಿ, ಅದರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಆದರೆ ಮಾಡೋಕ್ಕೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಈಗಾಗಲೇ ಗೊತ್ತಿರೋ ಒಂದು ಸ್ಕಾಲರ್ಶಿಪ್ ಅಂದರೆ ಇದು ಸ್ಟೇಟ್ ಸ್ಕಾಲರ್ಶಿಪ್ಪು, ಒಂದು SSP ಸ್ಕಾಲರ್ಶಿಪ್ ಅಂತ. ಇದು ರಾಜ್ಯ ವಿದ್ಯಾರ್ಥಿ ವೇತನ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಡಿಗ್ರಿಯಿಂದನೂ ನೀವು ಪಡ್ಕೊಂಡಿರ್ತೀರ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಫಸ್ಟ್ ಟೈಮು ಕೇಳಿರ್ಬೋದು. ಆದರೆ ಈ SSP ಸ್ಕಾಲರ್ಶಿಪ್ಪು ಒಂದು ಯಾರೆಲ್ಲ MBA MCA MTech ವಿದ್ಯಾರ್ಥಿಗಳಿಗೆ ಈ ಲಾಸ್ಟ್ ಡೇಟ್ ಬಗ್ಗೆ ಆದರೆ ಗೊಂದಲ ಆದರೆ ಇದೆ ಸುಮಾರು ವಿದ್ಯಾರ್ಥಿಗಳಿಗೆ. ಒಂದು ಇನ್ನೂ ಅಡ್ಮಿಷನ್ ಆದರೆ ನಾವು ಆಗಿದ್ರೆ ಅಷ್ಟೇ, ನಮಗೆ USN ನಂಬರ್ಸ್ ಬಂದಿಲ್ಲ, ಹಾಗೆ ಲಾಸ್ಟ್ ಡೇಟ್ಸ್ ಆದರೆ ಬಂದಿಲ್ಲ. ಸೊ ನಾವು ಯಾವ ರೀತಿ ಆದರೆ ಒಂದು ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಆದರೆ ಒಂದು OBC ವಿದ್ಯಾರ್ಥಿಗಳಿಗೆಲ್ಲ ಅಕ್ಟೋಬರ್ 31 ಆದರೆ ಕೊಟ್ಟಿದ್ದಾರಲ್ಲ, ಈ ಲಾಸ್ಟ್ ಡೇಟ್ಸ್ ಬಗ್ಗೆ ಆದರೆ ತಿಳಿಸ್ಕೊಡಿ ಅಂತ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳೋದಾದರೆ ನಿಮಗೆ ಖಂಡಿತ ಲಾಸ್ಟ್ ಡೇಟ್ಸ್ ಆದರೆ ಎಕ್ಸ್ಟೆಂಡ್ ಆಗುತ್ತೆ. ನೀವು ವರಿ ಆಗೋ ಅಗತ್ಯವಿಲ್ಲ. ನೀವು ಅಡ್ಮಿಷನ್ ಆದ ನಂತರ ನೀವು ಒಂದು ಕಾಲೇಜಿಂದ ಅಡ್ಮಿಷನ್ ನಂಬರ್ ಪಡ್ಕೊಂಡ ನಂತರ ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಕೋಬೋದು. ಅಲ್ಲಿ ತನಕ ಒಂದು ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ, ಟಿಲ್ ಜನವರಿವರೆಗೂ ಅಂತೂ ಮಿನಿಮಮ್ ಆದರೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ನಾನು ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ SSP ಸ್ಕಾಲರ್ಶಿಪ್ಪು ಒಂದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡುವಾಗ ನಿಮಗೆ ಡೆಡಿಕೇಟೆಡ್ ವೀಡಿಯೋಸ್ ಆದರೆ ಬರುತ್ತೆ ಇಲ್ಲಿ. ಆಗ ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ. ಈಗ ಮೇಯ್ನಾಗಿ SSP ಸ್ಕಾಲರ್ಶಿಪ್ಪು MBA MCA MTech ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಆದರೆ ಬರುತ್ತೆ, ಹಾಗೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಅಂದರೆ ಎಲ್ಲ ಕ್ಯಾಟಗಿರಿ ವಿದ್ಯಾರ್ಥಿಗಳು, ಒಂದು ಕೌನ್ಸ್ಲಿಂಗ್ ಮುಖಾಂತರ ಯಾರೆಲ್ಲ ಹೋಗ್ತಿದ್ರು PGCET ಎಲ್ಲ ವಿದ್ಯಾರ್ಥಿಗಳು ನೀವಾದರೆ ಎಲಿಜಿಬಲ್ ಆದರೆ ಇರ್ತೀರಾ. MBA MCA MTech ವಿದ್ಯಾರ್ಥಿಗಳು ಅಲ್ಲಿ ನೀವು ಒಂದು ಡಾಕ್ಯುಮೆಂಟ್ಸು ಇನ್ಫಾರ್ಮೇಷನು ಇಲ್ಲಾದರೂ ಕೊಟ್ಟಿದ್ದಾರೆ, ಆಧಾರ್ ಸಂಖ್ಯೆ, ಮೊಬೈಲ್ ನಂಬರು, ಇಮೇಲ್ ID ಇದೆಲ್ಲ ಒಂದು ಪ್ರಿವಿಯಸ್ ಆಗಿ ನೀವು ರಿಜಿಸ್ಟ್ರೇಷನ್ ಆಗಿದ್ದರೆ ಈ ವರ್ಷ ಒಂದು ಈ ದೃಢೀಕರಣ ಆಗಿರ್ಬೋದು, ಒಂದು NSP ಮುಖಾಂತರ OTR ರಿಜಿಸ್ಟ್ರೇಷನ್ ಆದರೆ ಇರುತ್ತೆ, ಅದನ್ನು ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮುಖ್ಯವಾಗಿ ಸುಮಾರು ವಿದ್ಯಾರ್ಥಿಗಳು ಕೇಳೋದು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಬರುತ್ತಾ ಅಂತ ಹೇಳಿದರೆ, ಪ್ರೀವಿಯಸ್ ಇಯರ್ಸಲ್ಲಿ ಒಂದು 2 ಇಯರ್ಸ್ ಬ್ಯಾಕೆಲ್ಲ ಒಂದು ಸ್ಕಾಲರ್ಶಿಪ್ ಆದರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೂ ಬರ್ತಿತ್ತು. ಆದರೆ ಈಗ ಒಂದು ಕಾಂಗ್ರೆಸ್ ಗೌರ್ನಮೆಂಟ್ ಬಂದಾಗಿಂದನೂ ನಿಮಗೆ ಸ್ಕಾಲರ್ಶಿಪ್ಸ್ ಆದರೆ ಕೊಡ್ತಿಲ್ಲ. ಸೊ ಅಪ್ಲೈ ಮಾಡೋದಕ್ಕಾದರೆ ಯಾವುದೇ ಚಾರ್ಜಸ್ ಇಲ್ಲ, ನೀವು ಅಪ್ಲೈ ಮಾಡಿ ವೆಯ್ಟ್ ಆದರೆ ಮಾಡ್ಬೋದು. ಆದರೆ ಒಂದು ಸುಮಾರು ವಿದ್ಯಾರ್ಥಿಗಳಿಗಾದರೆ ಬಂದಿಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು. ಹಾಗೆ ಒಂದು ಸುಮಾರು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಿರೋದು, ಕೌನ್ಸ್ಲಿಂಗ್ ವಿದ್ಯಾರ್ಥಿಗಳು ಅಷ್ಟೇ, ಪ್ರೀವಿಯಸ್ಸು ಒಂದು 24 PGCET 23 ವಿದ್ಯಾರ್ಥಿಗಳಾಗಿರ್ಬೋದು, ಇನ್ನೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಿರೋದು ಒಂದೇ, ಒಂದು ಸ್ಕಾಲರ್ಶಿಪ್ ಆದರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಬರ್ತಿರೋದು ಸ್ವಲ್ಪ ಡಿಲೇ ಆದರೆ ಆಗ್ತಿದೆ, ನಮಗೆ ಇನ್ನೂ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿಲ್ಲ. ಪುಷ್ಟು DBT ಆಗಿದೆ, ಅಪ್ಲಿಕೇಶನ್ ವೆರಿಫೈ ಆದರೆ ಆಗಿದೆ, ಆದರೆ ಸ್ಕಾಲರ್ಶಿಪ್ಸ್ ಆದರೆ ಬರ್ತಿಲ್ಲ. ಈ ಸ್ಕಾಲರ್ಶಿಪ್ನ ನಂಬ್ಕೋಬೋದಾ, ನಮಗೆ ಬರುತ್ತಾ ಅಂತ ಹೇಳೋದಾದರೆ ಖಂಡಿತ ಇದು ಗೌರ್ಮೆಂಟ್ ಕಡೆಯಿಂದ ಬರೋ ಸ್ಕಾಲರ್ಶಿಪ್ಪು, ಇದು 100% ಸಿಕ್ಕೇ ಸಿಗುತ್ತೆ ನಿಮಗೆ. ಇವತ್ತಿಲ್ಲ ನಾಳೆ, ಒಂದು ಸ್ವಲ್ಪ ಲೇಟ್ ಆದರೆ ಆಗ್ಬೋದು, ಈ ವರ್ಷ ಇಲ್ಲ ಅಂದರೂ ನೆಕ್ಸ್ಟ್ ಇಯರ್ ಆದರೂ ಕಂಪಲ್ಸರಿ. ಈ ವರ್ಷ ನೀವು ಅಪ್ಲೈ ಮಾಡಿದರೆ ನೆಕ್ಸ್ಟ್ ಇಯರಲ್ಲಿ ಆದರೂ ನಿಮಗೆ ಕಂಪ್ಲೀಟು ಒಂದು ಅಪ್ಲಿಕೇಶನ್ ವೆರಿಫೈ ಆಗಿ ಪುಷ್ಟು DBT ಆಗಿದರೆ ಕಂಪ್ಲೀಟ್ ಅಮೌಂಟು ನಿಮಗೆ ಇನ್ನೂ 2 ಇಯರ್ಸ್ ಆದ ನಂತರ ಆದರೂ ನಿಮಗೆ ಕಂಪ್ಲೀಟ್ ಅಮೌಂಟ್ ಆದರೆ ಬರುತ್ತೆ. ಆದರೆ ನೀವು ಬರಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಅಪ್ಲೈ ಮಾಡದೇ ಇರಬೇಡಿ, ಕಂಪಲ್ಸರಿ ಈ ಸ್ಕಾಲರ್ಶಿಪ್ ಆದರೆ ಅಮೌಂಟ್ ಆದರೆ ಬರುತ್ತೆ. ಸುಮಾರು SC ST ವಿದ್ಯಾರ್ಥಿಗಳಿಗಾದರೆ ಒಂದು ಸ್ವಲ್ಪ ಬೇಗ ಬಂದಿದೆ, OBC ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಲೇ ಆದರೆ ಆಗ್ತಿದೆ ಅಷ್ಟೇ. ಬಟ್ 100% ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಆದರೆ ಎಷ್ಟು ಬರುತ್ತೆ ಅಂತ ಹೇಳೋದಾದರೆ OBC ವಿದ್ಯಾರ್ಥಿಗಳಿಗೆ MBA MCA MTechಗೆ ಅರೌಂಡು ಒಂದು 28 to 30K ಆದರೆ ಬರುತ್ತೆ. ಇನ್ನು ಒಂದು SC ST ವಿದ್ಯಾರ್ಥಿಗಳಿಗೆಲ್ಲ ಅಮೌಂಟು ಒಂದು CET ಫೀಸ್ ಎಷ್ಟಾದರೆ ಪೇ ಮಾಡ್ತೀರಾ PGCET ಸ್ಕಾಲರ್ಶಿಪ್ಪು, ಆ ಒಂದು CET ಫೀಸು ಅಷ್ಟು ಅಮೌಂಟು ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ನಿಮ್ಮ ಅಕೌಂಟ್ಗೆ ಆದರೆ ಬರುತ್ತೆ. ಇನ್ ಕೇಸ್ ನೀವು ಕಾಲೇಜ್ ಜಾಯ್ನ್ ಆಗಬೇಕಾದ್ರೆ 750 ಪೇ ಮಾಡಿ ಇನ್ ಕೇಸ್ ಏನಾದರೂ ಜಾಯ್ನ್ ಆಗಿದ್ದರೆ ನೀವು ಕಂಪ್ಲೀಟ್ ಅಮೌಂಟು ಸ್ಕಾಲರ್ಶಿಪ್ ಬಂದ ಅಮೌಂಟು ನೀವು ಕಾಲೇಜ್ಗಾದರೆ ರೀಫಂಡ್ ಆದರೆ ಮಾಡಬೇಕಾಗುತ್ತೆ. ಇನ್ ಕೇಸು ನೀವು ಮೊದಲೇ ಪೇ ಮಾಡಿಬಿಟ್ಟಿದ್ರೆ, ಒಂದು OBC ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಎಷ್ಟಾದರೆ ಪೇ ಮಾಡ್ತಾರೋ ಅಷ್ಟು ಅಮೌಂಟು ಪೇ ಮಾಡಿದರೆ ನೀವು ಇನಿಷಿಯಲ್ ಆಗಿ ನಿಮಗೆ ಬರೋ ಅಮೌಂಟು ಸ್ಕಾಲರ್ಶಿಪ್ ಮುಖಾಂತರ ಅದು ನಿಮಗೆ ಇರುತ್ತೆ ಅಷ್ಟೇ. ಇಲ್ಲಾಂದರೆ ನೀವು ಕಾಲೇಜ್ಗಾದರೆ ತಲುಪಿಸ್ಬೇಕಾಗುತ್ತೆ ಒಂದು ಸ್ಕಾಲರ್ಶಿಪ್ಪು. ಇದು ಮೊದಲನೇದಾಗಿ SSP ಸ್ಕಾಲರ್ಶಿಪ್ಪು. ಡೆಡಿಕೇಟೆಡ್ ವೀಡಿಯೋಸ್ ಆದರೆ ಮತ್ತೆ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ
ನೋಡಿ, ನಾನು ನೆಕ್ಸ್ಟ್ ಸ್ಕಾಲರ್ಶಿಪ್ಪು ಯಾವುದು ಅಂತ ಹೇಳೋದಾದರೆ, ಇಲ್ಲಿ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂದರೆ ಧರ್ಮಸ್ಥಳ ಒಂದು ಯಾರೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇಳಿದ್ರು ಅಂಥ ವಿದ್ಯಾರ್ಥಿಗಳು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಅಂತ ಊರಲ್ಲಿ ರೂರಲ್ ವಿದ್ಯಾರ್ಥಿಗಳಿಗಾದರೆ ಗೊತ್ತಿರುತ್ತೆ. ಅಂಥ ವಿದ್ಯಾರ್ಥಿಗಳಲ್ಲಿ ಎಲ್ಲ ಒಂದು ಕೋರ್ಸ್ಗೂ ಎಲಿಜಿಬಲ್ ಇಲ್ಲ. ಒಂದು BEಯಲ್ಲಿ ತಗೊಂಡಿರ್ತೀರಂಥ ಟೆಕ್ ವಿದ್ಯಾರ್ಥಿಗಳಿಗೆಲ್ಲ ಕೊಡೋದಿಲ್ಲ. ಪ್ರೊಫೆಷ್ನಲ್ಲು ಟೆಕ್ನಿಕಲ್ ಕೋರ್ಸಸ್ ಒಂದು MBA ವಿದ್ಯಾರ್ಥಿಗಳಿಗಾದರೆ ಕಂಪಲ್ಸರಿ ಇಲ್ಲಿ ಈ ಸ್ಕಾಲರ್ಶಿಪ್ ಮುಖಾಂತರ ಒಂದು 10,000 ಆದರೆ ಅಮೌಂಟ್ ಆದರೆ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಯಾರೆಲ್ಲ ಒಂದು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಒಂದು ಪೇರೆಂಟ್ಸು ಏನಾದರೂ ಇದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಪಡ್ಕೋಬೇಕಂದ್ರೆ ನಿಮ್ಮ ಪೇರೆಂಟ್ಸು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದಲ್ಲಿ ಸ್ವಸಹಾಯ ಸಂಘ ಅಂತ ಏನಾದರೂ ಇದೆ, ಆ ಸಂಘದಲ್ಲಿ ಮೆಂಬರ್ ಆಗಿದ್ದರೆ ನೀವು ಅಂಥ ವಿದ್ಯಾರ್ಥಿಗಳು ಅಂಥ ಪೇರೆಂಟ್ಸು ಮಕ್ಕಳಿಗಾದರೆ ಇದು ಸ್ಕಾಲರ್ಶಿಪ್ ಕೊಡೋದು. ಇಲ್ಲಿ ಕಂಪಲ್ಸರಿ ಅಮೌಂಟ್ ಆದರೆ ಪ್ರತಿ ತಿಂಗಳು 1,000 ಇಲ್ಲ ಒಟ್ಟಿಗೆ ನಿಮಗೆ 10,000 ಸ್ಕಾಲರ್ಶಿಪ್ ಆದರೆ MBA ವಿದ್ಯಾರ್ಥಿಗಳಿಗಾದರೆ ಸಿಗುತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಏನಂದರೆ ಇಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ, ಹಾಗೆ ಯಾವ ಡಾಕ್ಯುಮೆಂಟ್ಸ್ ಇದೆ ಅಂತ ಕಂಪ್ಲೀಟಾಗಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಈಗ ಒಂದು ಪ್ರೀವಿಯಸ್ ಇಯರ್ ಎಲ್ಲ ಒಂದು ಅಕ್ಟೋಬರ್ 3ನೇ ತಾರೀಕೆಲ್ಲ ಓಪನ್ ಆಗಿ ಮಾರ್ಚ್ 31ರವರೆಗೂ ಆದರೆ ಲಾಸ್ಟ್ ಡೇಟ್ ಇತ್ತು. ಈಗ ಈ ಪ್ರಸಕ್ತ ಸಾಲಿನದಲ್ಲಿ ಒಂದು 24, 25 ಏನಾದರೆ ಈಗ 25 PGCET ಬರೆದಿದ್ರು ಅಂಥ ವಿದ್ಯಾರ್ಥಿಗಳೆಲ್ಲ ಅಪ್ಲೈ ಮಾಡಬೇಕಂದ್ರೆ ಈ ವರ್ಷ ಸ್ಕಾಲರ್ಶಿಪ್ ಬಿಡಬೇಕು. ಇದು ಲಾಸ್ಟ್ ಇಯರ್ದು ಒಂದು ಕಂಪ್ಲೀಟು ಡೇಟ್ಸ್ ಆದರೆ ಮುಗಿದಿದೆ. ಸೊ ನೆಕ್ಸ್ಟು ಬಿಟ್ಟಾಗ ನಾನು ಕಂಪ್ಲೀಟು ಡೆಡಿಕೇಟೆಡ್ ವಿಡಿಯೋ ಈ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ಪು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಆದರೆ ಒಂದು ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಆದರೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ. ಇಲ್ಲಿ ನೋಡ್ಬೋದು ಯಾವ್ಯಾವ ಕೋರ್ಸ್ಗಾದರೆ ಎಲಿಜಿಬಲ್ ಇದ್ದೀರಾ ಅಂತ. ಇದರಲ್ಲಿ ನಿಮಗೆ ನಿಮ್ಮ PGCETಯಿಂದ ಹೋಗೋ ವಿದ್ಯಾರ್ಥಿಗಳಿಗೆ MBA ವಿದ್ಯಾರ್ಥಿಗಳಿಗೆ ಒಂದು ಮಾತ್ರ ಎಲಿಜಿಬಲ್ ಇದೆ. ಯಾಕಂದರೆ ಟೆಕ್ ವಿದ್ಯಾರ್ಥಿಗಳು BEಯಿಂದ ಪಡ್ಕೊಂಡಿರ್ತೀರ, ಸೊ ಅದರಿಂದ ನೀವು ಎಲಿಜಿಬಲ್ ಆದರೆ ಇರೋದಿಲ್ಲ. ಸೊ ಇನ್ನು MCA ವಿದ್ಯಾರ್ಥಿಗಳಿಗೂ ಎಲಿಜಿಬಿಲಿಟಿ ಆದರೆ ಕೊಟ್ಟಿಲ್ಲ. ಇಲ್ಲಿ ಮೇಯ್ನಾಗಿ ಒಂದು MBBS, ಒಂದು BNYS, MBA, BTech ಈ ರೀತಿ ಒಂದು ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ LLB ಈ ರೀತಿ ಇರೋ ಕೋರ್ಸಸ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಕಂಪಲ್ಸರಿ ಒಂದು MBA ವಿದ್ಯಾರ್ಥಿಗಳಿಗೆ ಮಾತ್ರ ಅಷ್ಟೇ ನಿಮಗೆ ಸ್ಕಾಲರ್ಶಿಪ್ ಆದರೆ ಈ ಸ್ಕಾಲರ್ಶಿಪ್ ಬರುತ್ತೆ. ಆದರೆ 100% ಇಲ್ಲಿ ನಿಮಗೆ ಯಾವುದೇ ರೀತಿ ಬರ್ದಿರೋ ಇರೋದಿಲ್ಲ. ಇಮಿಡಿಯೇಟಾಗಿ ನೀವು ಅಪ್ಲೈ ಮಾಡಿದ ನಂತರ ನಿಮಗೆ 10,000 ಅಮೌಂಟ್ ಆದರೆ ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಆಗುತ್ತೆ. ಇದು ಸೆಕೆಂಡ್ ಸ್ಕಾಲರ್ಶಿಪ್ಪು. ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ ಇದು ಕೂಡ ಸುಮಾರು ವಿದ್ಯಾರ್ಥಿಗಳು ಮೆರಿಟಲ್ಲಿ ಯಾರೆಲ್ಲ ಪಾಸ್ ಆಗಿರ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರುತ್ತೆ. ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ NSP, ಇಲ್ಲಿ ಅಕಾಡೆಮಿಕ್ ಇಯರು 25-26 ಆಗಿರ್ಬೋದು, ನೆಕ್ಸ್ಟು ಒಂದು ಪ್ರೀವಿಯಸ್ ಇಯರ್ಸಲ್ಲೆಲ್ಲ ನೀವು ತಗೊಂಡಿರ್ಬೋದು. ಈ ವರ್ಷವೂ ನಿಮಗೆ ಇಲ್ಲಿ ನೀವು MBA, MCA, MTech ವಿದ್ಯಾರ್ಥಿಗಳು ಯಾರೆಲ್ಲ ಜಾಯ್ನ್ ಆಗ್ತಿದ್ರು ಕೌನ್ಸಿಲಿಂಗ್ ಮುಖಾಂತರ ಅಂಥ ವಿದ್ಯಾರ್ಥಿಗಳು ಇದಕ್ಕೂ ನೀವು ಅಪ್ಲೈ ಮಾಡಿ. OBC ಹಾಗೆ SC ST ವಿದ್ಯಾರ್ಥಿಗಳು ಕಂಪ್ಲೀಟು MBA, MCA, MTech ಎಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಆದರೆ ಇರ್ತಾರೆ. ಇಲ್ಲಿ ನಿಮಗೆ ಕಂಪ್ಲೀಟು OTR ರಿಜಿಸ್ಟ್ರೇಷನ್ ಆದರೆ ಮಾಡ್ಕೋಬೇಕಾಗುತ್ತೆ. ಒಂದು SSP ಸ್ಕಾಲರ್ಶಿಪ್ಗೆ ರಿಜಿಸ್ಟರ್ ಆಗಬೇಕಾದ್ರೂ ಅಷ್ಟೇ ನಿಮ್ಮ ಆಧಾರ್ ನಂಬರ್ ಮುಖಾಂತರ ನೀವು ಇಲ್ಲಿ ಎನ್ರೋಲ್ ಆದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆದರೆ ಮಾಡ್ಕೋಬೇಕಾಗುತ್ತೆ. ಅದ್ರ ಮೂಲಕನೇ ನೀವು ಒಂದು SSP ಸ್ಕಾಲರ್ಶಿಪ್ಗೂ ಅಪ್ಲೈ ಮಾಡೋಕ್ಕಾಗೋದು. ಸೊ ಅದನ್ನು ಎಲ್ಲ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಮುಂದಿನ ದಿನಗಳಲ್ಲಿ SSP ಸ್ಕಾಲರ್ಶಿಪ್ಪು ಹಾಗೆ ಡೆಡಿಕೇಟೆಡ್ ವಿಡಿಯೋ ಹಾಗೆ NSP ಸ್ಕಾಲರ್ಶಿಪ್ಪು ಹಾಗೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಏನಾದರೂ ಧರ್ಮಸ್ಥಳ ಸಂಘ ಸ್ಕಾಲರ್ಶಿಪ್ ಇದೆಯೋ ಅದ್ರ ಬಗ್ಗೆ ಎಲ್ಲ ಡೆಡಿಕೇಟೆಡ್ ವೀಡಿಯೋಸ್ ಮಾಡಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ. ಜಸ್ಟ್ ನೀವು ಎಷ್ಟು ಜನ ಇಂಟ್ರೆಸ್ಟ್ ಇದೆ ನಿಮಗೆ ಆ ವೀಡಿಯೋಸು ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಟ್ರೆ, ಸೊ ಹೆಚ್ಚು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಾವು ಕೂಡ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆದರೆ ಸಿಗುತ್ತೆ, ಮಾಡಿ ತಿಳಿಸ್ಕೊಡ್ತೀರಿ. ಸೊ ಅದರಿಂದ ಯಾವ ವಿದ್ಯಾರ್ಥಿಗಳಿಗೆ ಯಾವ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಬೇಕಾ, ಹಾಗೆ ಗೌರ್ನಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕಾ, ನಿಮಗೆ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಹೆಚ್ಚು ಕಮೆಂಟ್ಸ್ ಯಾವುದ್ರ ಬಗ್ಗೆ ಬರುತ್ತೋ ಸೊ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಸ್ಟೂಡೆಂಟ್ಸ್ಗೆ ಅಂತ ನಾವು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕಾದರೆ ಯೂಸ್ ಆದರೆ ಆಗುತ್ತೆ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ವೀಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಏನಾದರೂ ಯೂಸ್ಫುಲ್ ಅನಿಸುತ್ತೆ ಅಂದರೆ ಅವ್ರಿಗೂ ಕೂಡ ರೆಕಮೆಂಡ್ ಮಾಡಿ, ಹಾಗೆ ಶೇರ್ ಮಾಡ್ಬೋದು. ಸೊ ಕಂಪ್ಲೀಟು ಈ 3 ಸ್ಕಾಲರ್ಶಿಪ್ಸು, ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ಪು, NSP ಹಾಗೆ SSP, ಇಷ್ಟು PGCET 2025 ವಿದ್ಯಾರ್ಥಿಗಳು ಯಾರೆಲ್ಲ ಮಾಡ್ತಿದ್ರು MBA, MCA, MTech ಒಂದು ಡಿಪೆಂಡ್ಸ್ ಆನ್ ಎಲಿಜಿಬಿಲಿಟಿ. ಒಂದು ಕೌನ್ಸಿಲಿಂಗ್ ಮುಖಾಂತರ ಬಂದಿರೋ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲಿಜಿಬಿಲಿಟಿ ಆದರೆ ಇರ್ತೀರ. ಇನ್ನು MCA, MTech ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಒಂದು ಬರಲ್ಲ, ಈ ಉಳಿದ ಅಮೌಂಟ್ ಆದರೆ ಬರುತ್ತೆ. ಅರೌಂಡು ನೀವು ಒಂದು 40,000-50,000 OBC ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಸ್ ಮುಖಾಂತರ ಪಡ್ಕೋಬೋದು. ಇನ್ನೂ ಅನೇಕ ಒಂದು ವಿಪ್ರೋ ಇದೆ, ಜಿಂದಾಲ್ ಸ್ಕಾಲರ್ಶಿಪ್ಸ್ ಇದೆ, ಈ ರೀತಿ HDFC ಇದೆ, ಪ್ರೈವೇಟ್ ಸ್ಕಾಲರ್ಶಿಪ್ಸು ನೀವು ಅಪ್ಲೈ ಮಾಡ್ಕೋಬೋದು. ಈ ರೆಗ್ಯುಲರ್
ರೆಗ್ಯುಲರ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಎಲಿಜಿಬಿಲಿಟಿ ಇರೋ ಒಂದು ಸ್ಕಾಲರ್ಶಿಪ್ ಮುಖಾಂತರ ನೀವು 40ರಿಂದ 50 OBC ವಿದ್ಯಾರ್ಥಿಗಳು ಆದರೆ ಪಡ್ಕೋಬೋದು. ಕಂಪ್ಲೀಟು CET ಫೀಸು SC/ST ವಿದ್ಯಾರ್ಥಿಗಳಾದರೆ ರೀಫಂಡ್ ಆದರೆ ಪಡ್ಕೋಬೋದು. ಇಷ್ಟು ಸ್ಕಾಲರ್ಶಿಪ್ಸ್ ಬಗ್ಗೆ ಇನ್ನೂ ಹೆಚ್ಚಿಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಾದರೆ ಡಿಸ್ಕಸ್ ಮಾಡೋಣ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋಲ್ಲಾದರೆ ಸಿಗೋಣ.